ದಿಬ್ಬೂರಿನ ರಸ್ತೆಯಲ್ಲಿ ಸಾವಿಗಾಗಿ ಕಾದು ಕೂತಿವೆ ಗುಂಡಿಗಳು. ಗುಂಡಿಗಳಿಂದ ಅಪಘಾತಗಳು ಸಂಭವಿಸ್ತಾ ಇದ್ರು, ಡೋಂಟ್ ಕೇರ್. ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಎಸ್ ವೀಕ್ಷಕರೇ, ತುಮಕೂರು ಒಂದ್ ಕಡೆ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇವೆ. ತುಮಕೂರಿನಾದ್ಯಂತ ಬರೀ ಗುಂಡಿಗಳದ್ದೇ ಕಾರುಬಾರಾಗಿದೆ. ಈ ಗುಂಡಿಗಳ ಸಮಸ್ಯೆಯ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳ ಜಾಣ ಕುರುಡುತನ ಹೆಚ್ಚಾಗ್ತಾ ಇದೆ. ಇತ್ತ ಇದೇ ಕಾರಣಕ್ಕೆ ತುಮಕೂರಿನ ದಿಬ್ಬೂರು ರಸ್ತೆ, ದಿಬ್ಬೂರು ಸರ್ಕಲ್ ಬಳಿ ರಸ್ತೆ ತುಂಬಾ ಗುಂಡಿಗಳು ಬಿದ್ದಿದ್ದು ರಸ್ತೆಯೂ ಹಾಳಾಗಿದೆ. ಇದರಿಂದ ಸಾರ್ವಜನಿಕರು ದಿನನಿತ್ಯ ಸಂಚರಿಸಲು ಕಷ್ಟಪಡುವಂತಾಗಿದೆ. ಇನ್ನು ಈ ರಸ್ತೆಯಲ್ಲಿ ಸುಮಾರು ದಿನಗಳ ಹಿಂದೆಯಿಂದಲೂ ಕೂಡ ಗುಂಡಿಗಳು ಬಿದ್ದಿದ್ದು ಮಳೆ ಬಂದ್ರೆ ಗುಂಡಿಗಳ ತುಂಬಾ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿ ಗುಂಡಿ ಇದೆ ಎನ್ನುವುದು ಗೊತ್ತಾಗದೆ ಎಷ್ಟೋ ಜನ ಗಾಡಿಗಳಿಂದ ಬಿದ್ದಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ಇನ್ನು ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಓಡಾಡ್ತಾ ಇದ್ರು, ಅಧಿಕಾರಿಗಳು ಮಾತ್ರ ಗುಂಡಿ ಮುಚ್ಚುತ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್, ಇದು ಆಲೆ ಭಾಳ ತಿಂಗಳಿಂದ ಐತೆ. ಇದು ಮಳೆ ಬಂದ್ಬಿಟ್ರೆ ತೀರಾ ಇಲ್ಲಿ ಓಡಾಡೋಕ್ಕೆ ತೊಂದರೆ ಆಗುತ್ತೆ. ಮತ್ತು ಈ ಹಳ್ಳಗಳಿಂದ ಟೂ ವೀಲರ್ಗಳು ನೈಟಲ್ಲಿ ಕತ್ಲೆ ಕಾಣಲ್ಲ. ಭಾಳ ಜನ ಬಿದ್ದು ಆಲೆ ಇದಾಗೈತೆ. ಇಲ್ಲಿಂದು ಯಾರು ಈ ಕಡೆ ನೋಡೋರಿಲ್ಲ. ಆದರೆ ಇಲ್ಲಿನ ಮಳೆ ಬಂದುಬಿಟ್ರಂದ್ರೂ ಯಾವುದೇ ಕಾರಣಕ್ಕೂ ಇಲ್ಲಿಂದ ಓಡಾಡೋಕ್ಕಾಗ್ತಾಯಿಲ್ಲ. ಎಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ, ಚರಂಡಿ ಇಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ ಇಲ್ಲೇ ಪೂರ್ತಿ ನೀರು ಬಂದು ನಿಂತ್ಕೊಳ್ಳುತ್ತೆ. ಈ ಮೇನ್ ರೋಡ್ ಮಾಡೋರಲ್ಲ, ಆ ಕಡೆಯಿಂದ ಎಲ್ಲ ನೀರು ಬಂದು ಇದೇ ಜಾಗದಲ್ಲಿ ನಿಂತ್ಕೊಂಡ್ಬಿಡೋದು. ಬೈಕಲ್ಲಿ ಓಡಾಡೋರಿಗೆ ತೀರಾ ತೊಂದರೆ ಆಗುತ್ತೆ. ಯಾಕಂದರೆ ಇಲ್ಲಿ ಹಳ್ಳ ಜಾಸ್ತಿ ಬೀದೋದಕ್ಕಿಂತ ಎಷ್ಟೋ ಜನ ಈಗ ತಗ ಬಿದ್ದೋಗ್ಬಿಟ್ಟವ್ರೆ ಈ ಹಳ್ಳ ಕಡೆಯಿಂದ. ಸರ್, ಈ ಕಡೆ ಯಾರೂ ಅಧಿಕಾರಿಗಳಂತೂ ಬಂದಿಲ್ಲ. ನಾವು ಭಾಳ ಜನಕ್ಕೆ ಹೇಳಿದ್ವು, ಬಟ್ ಯಾರೂ ಇದು ರೆಸ್ಪಾನ್ಸ್ ತಗೊಳ್ಳೋಕ್ಕೆ ಇದಿಲ್ಲ. ಈ ಮಳೆ ಬಂತಂದರೆ ಇಲ್ಲಿ ಓಡಾಡೋಕ್ಕೆ ಆಗಲ್ಲ ಜನ. ಈ ದಿಬ್ಬೂರು ಬಡಾವಣೆಗೆ ಆಗಿರೋದ್ ಕಡೆಯಿಂದ ಹೆಂಗಸರು ಮಕ್ಳುಗಳು ಓಡಾಡ್ತಿರ್ತಾರೆ. ಅವರು ಭಾಳ ಜನ ಬಿದ್ದವ್ರೆ ಈ ಹಳ್ಳ ಕಡೆಯಿಂದ. ಇನ್ನು ರಸ್ತೆಯಲ್ಲಿ 2-3 ಅಡಿ ಗುಂಡಿಗಳು ಬಿದ್ದಿರೋದ್ರಿಂದ ಸವಾರರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಹಲವಾರು ಅಪಘಾತಗಳಾಗ್ತಾ ಇವೆ. ಆದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತು ಬೇಜವಾಬ್ದಾರಿತನ ತೋರ್ತಿದ್ದಾರೆ. ಇನ್ನು ನಮ್ಮ ಪಾಲಿಕೆಯ ಆಯುಕ್ತರು ಇದ್ದಾರೋ ಇಲ್ವೋ ನಮಗೆ ಗೊತ್ತಾಗ್ತಾನೆ ಇಲ್ಲ. ಒಂದು ದಿನನೂ ರಸ್ತೆ ಹೇಗಿದೆ, ತುಮಕೂರು ಹೇಗಿದೆ ಅಂತ ಕೆಲಸ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಬೇಸರವನ್ನ ಹೊರಹಾಕಿದ್ರು. ಸಿಕ್ಕಾಪಟ್ಟೆ ಫುಲ್ ಇಲ್ಲೇ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ಬಿಡುತ್ತೆ. ದಿಬ್ಬೂರು ರೋಡ್ನಲ್ಲಿ ಜನಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಯಾಕಂದರೆ ಮಳೆ ಬಂತು ಅಂದರೆ ಹಳ್ಳಗಳು ಕಾಣಲ್ಲ, ಜನಗಳು ಬಿದ್ದೋಗ್ತಾರೆ ಟೂ ವೀಲರ್ಸ್ನಲ್ಲಿ. ಆಮೇಲೆ ಅಂದ ಗ್ಯಾರೇಜ್ ಅವ್ರಿಗೇನು ಭಾಳ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಅವ್ರಿಗೂ ಕೆಲಸ ಮಾಡೋಕೆ ಆಗ್ತಾಯಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾರಿಗಾನ ಹೇಳಿದ್ರೆ ಯಾರು ಮಾಡೋಕ್ಕೆ ಬರ್ತಾಯಿಲ್ಲ. ಈ ಕಡೆ ಬರ್ತೀನಿ ಅಂತಾರೆ, ತಿರ್ಗಾ ಬರ್ತಾಯಿಲ್ಲ. ಒಂದು ಸತಿ ಹೇಳಿದ್ಮೇಲೆ ಇನ್ನೊಂದು ಸತಿ ಬರೋಲ್ಲ. ಬಂದು ಮಾಡ್ತೀನಿ ಅಂತ ಹೇಳೋದು ಅಷ್ಟೇ. ಈಗ ಜನಗಳು ಓಟ್ ಹಾಕಿಲ್ಲ ಅಂದರೆ ಅವ್ರು ನಿಂತ್ಕೊಳಕ್ಕಾಗ್ತೈತಾ? ಅವ್ರ ಮನೆ ಬಾಕಲ್ತೋ ಕರೆಕ್ಟಾಗಿ ಕೆಲಸ ಆಗ್ಬಿಟ್ಟು ಇರ್ತೈತಲ್ವ ಕ್ಲೀನಾಗೆ. ಆ ಥರನೇ ರೋಡಿಂದು ಇದು ಮಾಡಿಗೆ ಜನಗಳು ಒಳ್ಳೇದು ಮಾಡಬೇಕು. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ದಿಬ್ಬೂರು ರಸ್ತೆಯನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.